ಫ್ರೆಂಡ್ಸ್, ಇವತ್ತು ಮತ್ತೊಮ್ಮೆ ನಾನು ವಾಟ್ಸ್ಆಪ್ ಅಪ್ಡೇಟ್ ಅನ್ನ ಹೇಗೆ ರಿಮೂವ್ ಮಾಡಿ ಸ್ಟೇಟಸ್ ಅನ್ನ ಯಾವ ರೀತಿ ನಾವು ತರಬಹುದು ಅಂತ ಹೇಳಿಕೊಡ್ತೇನೆ. ಇದಕ್ಕಿಂತ ಮುಂಚೆ ಕೂಡ ನಾನು ವಿಡಿಯೋವನ್ನ ಮಾಡಿದ್ದೆ. ಅದರಲ್ಲಿ ಕೆಲವರಿಗೆ ಕೆಲವೊಂದು ಡೌಟ್ಸ್ ಇತ್ತು. ಆ ಡೌಟ್ಸ್ ಅನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ಕ್ಲಿಯರ್ ಮಾಡ್ತೇನೆ. ನಾನು ಹೇಳಿದ ಸ್ಟೆಪ್ಸ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ 100% ನಿಮ್ಗೆ ರಿಸಲ್ಟ್ ಸಿಗುತ್ತೆ. ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ನಾವು ವಾಟ್ಸ್ಆಪ್ ಅಪ್ಡೇಟ್ ಅನ್ನ ತೆಗೆದು ಮುಂಚಿನ ಹಾಗೆ ನಮ್ಮ ವಾಟ್ಸ್ಆಪ್ ಅನ್ನ ಮಾಡಬಹುದು ಅಂತ. ಸೊ ಈ ಸ್ಟೆಪ್ಸ್ ಅನ್ನ ನೀವು ನೀಟಾಗಿ ಫಾಲೋ ಮಾಡಬೇಕು. ನಾನು ಹೇಳಿದ ಪ್ರತಿಯೊಂದು ಇನ್ಸ್ಟ್ರಕ್ಷನ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಓಕೆ, ಸೊ ಲೈವ್ ಆಗಿ ನಾನೀಗ ನನ್ನ ಮೊಬೈಲ್ ಸ್ಕ್ರೀನ್ ಅನ್ನ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಅದನ್ನು ನೋಡ್ಕೊಳ್ಳಿ ನಾನು ಯಾವ ರೀತಿ ಇದನ್ನ ಮಾಡ್ತೇನೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇರೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋವನ್ನ ನೋಡಿ ನಿಮ್ಗೆ ಸಕ್ಸಸ್ ಆದ್ರೆ ಖಂಡಿತವಾಗಿಯೂ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಯಾರಿಗೆಲ್ಲ ಇದು ಯೂಸ್ ಆಗುತ್ತೆ ವಿಡಿಯೋ ಅಂತವ್ರ ಜೊತೆ ಇದನ್ನ ಶೇರ್ ಮಾಡಿ. 100% ರಿಸಲ್ಟ್ ಬರುತ್ತೆ, ನಾನಿದ್ದೇನೆ ಗ್ಯಾರಂಟಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಆಂಡ್ರಾಯ್ಡ್ ಫೋನ್. ಸೊ ಆಂಡ್ರಾಯ್ಡ್ ಫೋನ್ ಅಲ್ಲಿ ನಾವು ಯಾವ ರೀತಿ ಇದನ್ನ ಸರಿ ಮಾಡಬಹುದು ಅಂತ ನೋಡುವ. ಓಕೆ, ಸ್ಕ್ರೀನ್ ಮೇಲೆ ಹೋಗುವ. ಓಕೆ, ಈಗ ಮೊಬೈಲ್ ಸ್ಕ್ರೀನಲ್ಲಿ ವಾಟ್ಸಪ್ಪನ್ನು ಓಪನ್ ಮಾಡಿದ್ದೇನೆ. ಇಲ್ಲಿ ನೋಡಿ ನಿಮಗೆ ಅಪ್ಡೇಟ್ಸ್ ಕಾಣಿಸ್ತಾ ಉಂಟು. ಸೊ ಈಗ ಇದನ್ನು ಯಾವ ರೀತಿ ತೆಗೆಯುವುದು ಅಂತ ನೋಡುವ. ಈಗ ಮೊದಲಿಗೆ ಈ ಸ್ಟೆಪ್ಪನ್ನು ಒಂದು ಮಾಡಬೇಕಾಗುತ್ತೆ. ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ನಿಮ್ಮ ಮೊಬೈಲಲ್ಲಿ ನೋಡಿ ಪ್ಲೇ ಸ್ಟೋರ್ ಅಂತ ಆ್ಯಪ್ ಇದೆ ನೋಡಿ, ಅದನ್ನು ಮೊದಲಿಗೆ ಓಪನ್ ಮಾಡ್ಕೊಳ್ಳಿ. ಅದನ್ನು ಓಪನ್ ಮಾಡಿದ ನಂತರ ಮೇಲ್ಗಡೆ ನಿಮ್ಮ ಹೆಸರು ಕಾಣಿಸ್ತದೆ, ಕಾರ್ನರಲ್ಲಿ ನೋಡ್ಬೋದು ನೋಡಿ. ಸೊ ಅದರ ಮೇಲೆ ನೀವು ಮೊದಲಿಗೆ ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಅದನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ಸ್ ಸಿಗುತ್ತೆ, ಸೆಟ್ಟಿಂಗ್ಸ್ ಅಂತ. ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಅದನ್ನು ಪ್ರೆಸ್ ಮಾಡಿ ನಿಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಸಿಗುತ್ತೆ, ನೆಟ್ವರ್ಕ್ ಪ್ರಿಫರೆನ್ಸಸ್ ಅಂತ. ಇದನ್ನೀಗ ಪ್ರೆಸ್ ಮಾಡುವ. ಇದನ್ನು ಪ್ರೆಸ್ ಮಾಡಿದಾಗ ಇಲ್ಲಿ ಮತ್ತೊಂದು ಆಪ್ಷನ್ಸ್ ಬರುತ್ತೆ ನೋಡಿ, ಆಟೋ ಅಪ್ಡೇಟ್ ಆ್ಯಪ್ಸ್ ಅಂತ. ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಲಾಸ್ಟ್ ಆಪ್ಷನ್ ಡೋಂಟ್ ಆಟೋ ಅಪ್ಡೇಟ್ಸ್ ಆ್ಯಪ್, ಇದನ್ನು ನಾವು ಪ್ರೆಸ್ ಮಾಡಬೇಕು. ಸೊ ಇದನ್ನು ಪ್ರೆಸ್ ಮಾಡಿ ಮತ್ತೆ ನಾವು ಏನು ಮಾಡಬೇಕು ಅಂದರೆ ವಾಟ್ಸಪ್ಪನ್ನು ಓಪನ್ ಮಾಡಬೇಕು. ಸೊ ಈಗ ಮಾಡಿರುವಂಥ ಸ್ಟೆಪ್ ತುಂಬಾ ಇಂಪಾರ್ಟೆಂಟ್. ಓಕೆ, ಅದಾದ ನಂತರ ಇಲ್ಲಿ ವಾಟ್ಸಪ್ಪಲ್ಲಿ ಮೇಲೆ 3 ಡಾಟ್ಸ್ ಕಾಣಿಸ್ತಾ ಉಂಟು ನೋಡಿ, ಅದನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಮತ್ತೆ ನಾವು ಚಾಟ್ಸಿಗೆ ಬರಬೇಕಾಗತ್ತೆ. ಇಲ್ಲಿ ಚಾಟ್ಸನ್ನು ಪ್ರೆಸ್ ಮಾಡಿ ನಾವು ಚಾಟ್ ಬ್ಯಾಕಪ್ಪನ್ನು ಮಾಡಬೇಕು. ಅಂದರೆ ನಮ್ಮದು ಎಲ್ಲ ಫೋಟೋಸು ಚಾಟ್ಸ್ ಎಲ್ಲ ನಾವು ಸೇವ್ ಮಾಡಬೇಕಾಗುತ್ತೆ. ಸೊ ಚಾಟ್ ಬ್ಯಾಕಪ್ಪನ್ನು ಓಪನ್ ಮಾಡಿ ಇಲ್ಲಿ ನೋಡಿ ಇನ್ಕ್ಲೂಡ್ ವೀಡಿಯೋಸ್, ನಿಮಗೆ ವಿಡಿಯೋ ಕೂಡ ಬೇಕಿದ್ರೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಮೇಲ್ಗಡೆ ನೋಡಿ ಗೂಗಲ್ ಅಕೌಂಟ್ ಅಂತ ಇದೆ, ಅಲ್ಲಿ ನಿಮ್ಮದು ಅಕೌಂಟನ್ನು ಸಿಲೆಕ್ಟ್ ಮಾಡಬೇಕು. ಸೊ ಇದು ತುಂಬಾ ಇಂಪಾರ್ಟೆಂಟ್ ಸ್ಟೆಪ್. ಈ ಅಕೌಂಟ್ ಸಿಲೆಕ್ಟ್ ಮಾಡದಿದ್ರೆ ನಿಮ್ಮದು ಚಾಟ್ಸ್, ಫೋಟೋಸ್, ವೀಡಿಯೋಸ್ ಎಲ್ಲ ಹೋಗುತ್ತೆ. ಆ ಅಕೌಂಟನ್ನು ಸಿಲೆಕ್ಟ್ ಮಾಡಿದ ನಂತರ ಇಲ್ಲಿ ಬ್ಯಾಕಪ್ ಆಪ್ಷನ್ ಇದೆ ನೋಡಿ, ಅದನ್ನು ಕ್ಲಿಕ್ ಮಾಡಬೇಕು. ಸೊ ಇದು ನಿಮ್ಮದು ಬ್ಯಾಕಪ್ ಆಗುತ್ತೆ. 100% ಆಗುವವರೆಗೆ ವೆಯ್ಟ್ ಮಾಡ್ಕೊಳ್ಳಿ. 100% ಆದ ನಂತರ ಇದು ಬ್ಯಾಕಪ್ ಆಗಿದೆ. ಇನ್ನೇನು ಮಾಡಿ ಅಂದರೆ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿ. ವಾಟ್ಸಪ್ಪನ್ನು ಗಟ್ಟಿಯಾಗಿ ಪ್ರೆಸ್ ಮಾಡಿದರೆ ನಿಮಗೆ ಆ್ಯಪ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಇಲ್ಲಿ ಅನ್ಇನ್ಸ್ಟಾಲ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿ ಈ ವಾಟ್ಸಪ್ಪನ್ನು ಅನ್ಇನ್ಸ್ಟಾಲ್ ಮಾಡಿಬಿಡಿ. ಓಕೆ, ಸೊ ಮೇಯ್ನಾಗಿ ಏನು ಮಾಡಬೇಕು ಅಂದರೆ ಚಾಟನ್ನು ಬ್ಯಾಕಪ್ ಮಾಡಬೇಕು. ಚಾಟ್ ಬ್ಯಾಕಪ್ಪನ್ನು ತಪ್ಪದೆ ಮಾಡ್ಕೊಳ್ಳಿ. ಈಗ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚಲ್ಲಿ ಓಲ್ಡ್ ವಾಟ್ಸಪ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈ ಓಲ್ಡ್ ವಾಟ್ಸಪ್ ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಇಲ್ಲಿ ಒಂದು ವೆಬ್ಸೈಟ್ ಸಿಗುತ್ತೆ, ಅಪ್ ಟು ಡೌನ್ ಅಂತ. ಈ ವೆಬ್ಸೈಟನ್ನು ಓಪನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಹಳೆಯ ವರ್ಷನ್ ಇದು ವಾಟ್ಸಪ್ ಎಲ್ಲ ಸಿಗುತ್ತೆ. ಸೊ ಇಲ್ಲಿ ನೀವು ಸಿಲೆಕ್ಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಆಗಸ್ಟ್ 30 ತಾರೀಕಿದು ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡ್ತೇನೆ. ಯಾಕಂದರೆ ಸೆಪ್ಟೆಂಬರ್ 15 ನಂತರ ಇದು ಅಪ್ಡೇಟ್ ಬಂದಿರೋದು. ಹಾಗಾಗಿ ಅದಕ್ಕಿಂತ ಕೆಳಗೆ ಇರುವಂಥ ವಾಟ್ಸಪ್ಪನ್ನು ಡೌನ್ಲೋಡ್ ಮಾಡ್ತೇನೆ. ತುಂಬ ಕೆಳಗೆ ಹೋಗಬೇಡಿ, ಆಗಸ್ಟ್ 30 ಕರೆಕ್ಟ್ ಇದೆ. ಸೊ ಆಗಸ್ಟ್ 30 ಇರುವಂಥ ವಾಟ್ಸಪ್ಪನ್ನು ಇಲ್ಲಿ ನಾನು ಪ್ರೆಸ್ ಮಾಡ್ತೇನೆ. ಇಲ್ಲಿ ನಿಮಗೆ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಇದು ಡೌನ್ಲೋಡ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ವೈಫೈ ಇದ್ದರೆ ಬೇಗ ಆಗುತ್ತೆ. ಸೊ ಆದಷ್ಟು ವೈಫೈಯಲ್ಲೇ ನೀವು ಇದನ್ನು ಮಾಡಲಿಕ್ಕೆ ಹೋಗಿ, ನಿಮ್ಗೆ ಬೇಗ ಆಗುತ್ತೆ. ಸೊ ಇದು ಡೌನ್ಲೋಡ್ ಆಗಿದೆ ಇಲ್ವ ಅಂತ ನೋಡಲಿಕ್ಕೆ ಇಲ್ಲಿ 3 ಡಾಟ್ಸ್ ಇದೆ ನೋಡಿ, ಅದನ್ನು ಪ್ರೆಸ್ ಮಾಡ್ಕೊಳ್ಳಿ. ಈ 3 ಡಾಟ್ಸನ್ನು ಪ್ರೆಸ್ ಮಾಡಿದ ಕೂಡಲೇ ಡೌನ್ಲೋಡ್ಸ್ ಅಂತ ಆಪ್ಷನ್ ಬರುತ್ತೆ, ಅದನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೆ ಕಾಣಿಸ್ತದೆ ನೋಡಿ ಎಷ್ಟು ಆಗಿದೆ ಅಂತ. ಇನ್ನೂ ಸಹ 5 ನಿಮಿಷ 4 ನಿಮಿಷ ಅಂತ ತೋರಿಸ್ತಾ ಇದೆ. ಇದು ಕಂಪ್ಲೀಟ್ ಆದ ಕೂಡಲೇ ಅಲ್ಲಿ ಅದನ್ನು ಪ್ರೆಸ್ ಮಾಡಿದರೆ ಇನ್ಸ್ಟಾಲ್ ಆಪ್ಷನ್ ಬರುತ್ತೆ, ಅದನ್ನು ನಾವು ಇನ್ಸ್ಟಾಲ್ ಮಾಡಿದರೆ ಆಯಿತು. ಈಗ ನೋಡಿ ಇದು 100% ಆಗಿದೆ, ಇನ್ಸ್ಟಾಲ್ ಆಪ್ಷನ್ ಬಂದಿದೆ. ಈಗ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ ವಾಟ್ಸಪ್ಪನ್ನು ಇನ್ಸ್ಟಾಲ್ ಮಾಡುವ. ನಮ್ಮ ಮೊಬೈಲಲ್ಲಿ ವಾಟ್ಸಪ್ ಇನ್ಸ್ಟಾಲ್ ಆಗುತ್ತೆ. ಬಟ್ ಕೆಲವರಿಗೆ ಇನ್ಸ್ಟಾಲ್ ಆಗಲಿಕ್ಕಿಲ್ಲ, ಅಂಥವರು ಒಂದು ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಆ ವಿಡಿಯೋವನ್ನು ನಾನು ಆಲ್ರೆಡಿ ಹಾಕಿದ್ದೇನೆ ನನ್ನ ಚಾನಲಲ್ಲಿ, ನೋಡ್ಬೋದು. ಅಂದರೆ ಪರ್ಮಿಷನನ್ನು ಅಲೌ ಕೊಡಬೇಕು. ಅಲೌ ಪರ್ಮಿಷನ್ ಟು ಇನ್ಸ್ಟಾಲ್ ಆ್ಯಪ್ಸ್ ಫ್ರಮ್ ಅನ್ನೋನ್ ಸೋರ್ಸಸ್ ಅಂತ ಓಕೆ ಅಂತ ಕೊಟ್ಟರೆ ನಿಮಗೆ ಅದು ಇನ್ಸ್ಟಾಲ್ ಮಾಡಲಿಕ್ಕೆ ಬರುತ್ತೆ. ಈಗ ವಾಟ್ಸಪ್ಪನ್ನು ಓಪನ್ ಮಾಡಿ ಮೊಬೈಲಲ್ಲಿ, ಮತ್ತೆ ಲ್ಯಾಂಗ್ವೇಜ್ ಸಿಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಮೊಬೈಲ್ ನಂಬರನ್ನು ಹಾಕಿಕೊಳ್ಳಿ, ಮತ್ತು ನೀವು ಬ್ಯಾಕಪ್ ಮಾಡಿದ್ರಿ ನೋಡಿ ಆ ಇಮೇಲನ್ನು ಸಿಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಲವೊಂದು ಪರ್ಮಿಷನ್ಸ್ ಎಲ್ಲ ಕೇಳುತ್ತೆ, ಅದನ್ನೆಲ್ಲ ಎಲ್ಲವೆಲ್ಲ ಕೊಟ್ಟುಬಿಡಿ. ಅದಾದ ನಂತರ ನಿಮ್ಮ ಹಳೆಯ ವರ್ಷನ್ ವಾಟ್ಸಪ್ ಇನ್ಸ್ಟಾಲ್ ಆಗುತ್ತೆ.
ನೋಡಿದಲ್ಲ ಯಾವ ರೀತಿ ನಾವು ವಾಟ್ಸ್ಆಪ್ ಅಪ್ಡೇಟ್ ಅನ್ನ ತೆಗೆದು ಸ್ಟೇಟಸ್ ಅನ್ನ ತರಬಹುದು ಅಂತ. ಖಂಡಿತವಾಗಿಯೂ ನೀವು ಕೂಡ ಇದನ್ನ ಟ್ರೈ ಮಾಡಿ. ಸಕ್ಸಸ್ ಆದ್ರೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಬೇರೆಯವ್ರ ಜೊತೆ ಶೇರ್ ಕೂಡ ಮಾಡಿ. ಮತ್ತೆ ಇನ್ನೊಂದು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅಪ್ಡೇಟ್ಸ್ ಯಾವಾಗ್ಲೂ ನಮ್ಗೆ ಒಳ್ಳೇದು. ನಾವು ಯಾವತ್ತೂ ಹಿಂದೆ ಹೋಗ್ಬಾರ್ದು, ಮುಂದೆ ಹೋಗ್ಬೇಕು. ಬಟ್ ಆದ್ರೂ ಕೆಲವರಿಗೆ ಕಿರಿಕಿರಿ ಆಗುತ್ತೆ, ಬೇಡವೇ ಬೇಡ ಅನ್ನೋರು ಮಾತ್ರ ಈ ಸ್ಟೆಪ್ ಅನ್ನ ಫಾಲೋ ಮಾಡಿ. ನಾನು ಯಾವಾಗ್ಲೂ ಏನ್ ಅಡ್ವೈಸ್ ಮಾಡೋದಂದ್ರೆ, ಯಾವ್ದಾದ್ರು ಒಂದು ಆಪ್ ಅಪ್ಡೇಟ್ ಆದ್ರೆ ಅದು ನಮ್ಗೆ ಒಳ್ಳೇದು. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾದ ಬಗ್ಸ್ ಏನಾದಿದ್ರೆ ಅದನ್ನ ಫಿಕ್ಸ್ ಮಾಡ್ತಾರೆ. ಸೊ ನಾವು ಯಾವಾಗ್ಲೂ ಅಪ್ಡೇಟೆಡ್ ವರ್ಷನ್ ಆಪ್ ಅನ್ನೇ ಯೂಸ್ ಮಾಡೋದು ಉತ್ತಮ. ಬಟ್ ನಿಮ್ಗೆ 100% ಬೇಡವೇ ಬೇಡ, ನಮ್ಗೆ ಮುಂಚಿನ ವಾಟ್ಸಪ್ಪೇ ಬೇಕು ಅನ್ನೋದಾದ್ರೆ ಮಾತ್ರ ನೀವು ಆ ಹಳೆ ವಾಟ್ಸಪ್ ಅನ್ನ ನಾನು ಹೇಳಿದ ರೀತಿಯಲ್ಲಿ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ಓಕೆನಾ? ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್.